ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಜುಲೈ 17ರ ಒಳಗೆ ಫೈನಲ್ ಆಗುತ್ತಾ ಹಾಗಿದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ. ಜುಲೈ 17ರ ಒಳಗೆ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ. ಯಾಕಂದ್ರೆ ವಿದೇಶ ಪ್ರವಾಸ ಮುಗಿಸಿ ರಾಹುಲ್ ವಾಪಸ್ಸಾದಂತ ಮಾಹಿತಿ. ಬೆಂಗಳೂರಿನಲ್ಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ಸಂಜೆ ದೆಹಲಿಗೆ ತಲುಪಲಿದ್ದಾರೆ ಖರ್ಗೆ ದೆಹಲಿಗೆ ತೆರಳಿದ ಮೇಲೆ ರಾಹುಲ್ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಸಂಪುಟ ವಿಸ್ತರಣೆಯ ಬಗ್ಗೆ ಒಂದಿಷ್ಟು ಚರ್ಚೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜುಲೈ 17ಕ್ಕೂ ಮುಂಚೆಯೇ ಪಟ್ಟಿ ಫೈನಲ್ ಆಗುತ್ತಾ ಎನ್ನುವಂತಹ ಕುತೂಹಲ. ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಗರಿಗೆದಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವತ್ತು ಚರ್ಚೆ ನಡೆಸ್ತಾರೆ ಅಂತ ನೋಡ್ತಾ ಹೋದ್ರೆ ಕುತೂಹಲ ಇದೆ. ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ಇದೇ ವಾರದಲ್ಲಿ ಸಿಎಂ ಡಿಕೆ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸಚಿವಾಕಾಂಕ್ಷಿಗಳು ಕೂಡ ಸಿಎಂ ಡಿಕೆ ಭೇಟಿಯಾಗ್ತಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಸಕರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಗೃಹ ಕಚೇರಿ ಕೃಷ್ಣಾಗೆ ಬರ್ತಿದ್ದಾರೆ ಶಾಸಕರು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ನಾರಾಯಣಸ್ವಾಮಿ, ಬಾಲಕೃಷ್ಣ, ಪ್ರಕಾಶ್ ಕೋಳಿವಾಡ ಭೇಟಿ ಕೊಡ್ತಿದ್ದಾರೆ. ಸಂಪುಟ ವಿಸ್ತರಣೆಯಾದರೆ ಈಗ 2ನೇ ಹಂತದಲ್ಲಿ ಸೇರ್ಪಡೆಯಾಗೋದಕ್ಕೆ ಈಗ ಆಸೆ ಗರಿಗೆದರಿದೆ ಸಚಿವಾಕಾಂಕ್ಷಿಗಳಲ್ಲಿ. ಜುಲೈ 17ರ ಒಳಗೆ ಹಾಗಿದ್ರೆ ಈ ಪಟ್ಟಿ ಫೈನಲ್ ಆಗತ್ತಾ? ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಚರ್ಚೆ ಅಷ್ಟರೊಳಗಡೆನೇ ನಿರೀಕ್ಷೆ ಇದೆ, ಚರ್ಚೆಯಾಗ್ಬೋದು ಅಂತ. ಯಾಕಂದರೆ ಬೆಂಗಳೂರಿನಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ. ಜೊತೆಗೆ ಈ ವಾರದೊಳಗಡೆ ಸಿಎಂ ಕೂಡ ದೆಹಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ. ಸಂದೇಶ ಬರಬಹುದು ಅಂತ ಕಾಯ್ತಾ ಇದ್ದಾರೆ ಡಿಕೆ ಮತ್ತು ಹರಿಪ್ರಸಾದ್. ವರಿಷ್ಠರಿಂದ ಮೆಸೇಜ್ ಬರಬಹುದು ಅಂತ ಕಾಯ್ತಾ ಇದ್ದಾರೆ. ಇನ್ನು ನಿರೀಕ್ಷೆಯಲ್ಲೇ ಕಾದು ಕಾದು ಹೈರಾಣಾಗಿದ್ದಾರೆ ಸಚಿವಾಕಾಂಕ್ಷಿಗಳು. ಯಾವಾಗ ಚರ್ಚೆಯಾಗುತ್ತೆ, ಯಾವಾಗ ವಿಸ್ತರಣೆಯಾಗುತ್ತೆ, ಯಾರಿಗೆ ಅವಕಾಶ ಸಿಗುತ್ತೆ, ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, 10 ಪ್ರಶ್ನೆಗಳಿದೆ. ಹೈಕಮಾಂಡ್ ನಾಯಕರಿಂದ, ವರಿಷ್ಠರಿಂದ ಮೆಸೇಜ್ ಬರಬಹುದು ಅಂತೇಳಿ ಒಂದು ಕಡೆ ಸಿಎಂ ಮತ್ತು ಕೆ ಹರಿಪ್ರಸಾದ್ ಕಾಯ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಿಗ್ಬೋದು, ನಾಳೆ ಸಿಗ್ಬಹುದು, ಪಟ್ಟಿ ರೆಡಿ ಆಗ್ಬೋದು, ಈ ಪಟ್ಟಿಯಲ್ಲಿ ನಮಗೂ ಕೂಡ ಅವಕಾಶ ಸಿಗಬಹುದು ಅಂತ ಹೇಳಿ ಕಾದು ಕಾದು ಹೈರಾಣಾಗಿದ್ದಾರೆ ಸಚಿವಾಕಾಂಕ್ಷಿಗಳು. ಆದರೆ ಈಗ ಜುಲೈ 17ರೊಳಗೆ ಫೈನಲ್ ಆಗಬಹುದು ಪಟ್ಟಿ ಎನ್ನುವಂತಹ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿಯಾಗೋದಕ್ಕೆ ಸಮಯ ನಿಗದಿಯಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಸಚಿವಾಕಾಂಕ್ಷಿಗಳು. ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಸಚಿವಾಕಾಂಕ್ಷಿಗಳ ಭೇಟಿ ಮತ್ತು ಚರ್ಚೆಯಾಗಿದೆ. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡರು, ರಾಜೇಗೌಡ ಭೇಟಿಯಾಗಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಕೂಡ ಖರ್ಗೆ ಭೇಟಿಗೆ ಆಗಮಿಸಿದ್ದಾರೆ. ಒಟ್ಟಾರೆ ಮತ್ತೆ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಭೇಟಿ ಮತ್ತು ಚರ್ಚೆಗಳು ಶುರುವಾಗಿದೆ. ಸಚಿವಾಕಾಂಕ್ಷಿಗಳ ಆಶಯ ಈಗ ಗರಿಗೆದರದಂತೆ ಕಂಡು ಬರ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ ಕೂಡ ಖರ್ಗೆ ಭೇಟಿಗೆ ಆಗಮಿಸಿದ್ರು. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡರು, ರಾಜೇಗೌಡರು ಭೇಟಿ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳ ಭೇಟಿಗೆ ಕೂಡ ಸಮಯ ಕೇಳಲಾಗಿದೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತಿದ್ದಾರೆ ಸಚಿವ ಯತೀಂದ್ರ. ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ. ಹೈಕಮಾಂಡ್ ಕರೆದಾಗ ಹೋಗಿ ತೀರ್ಮಾನಿಸ್ತಾರೆ. ಬರ ಪರಿಸ್ಥಿತಿಯ ಬಗ್ಗೆ ಸಿಎಂ ವಿಭಾಗವಾರು ಸಭೆ ಕೂಡ ನಡೆಸುತ್ತಾರೆ ಎನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಸಚಿವ ಯತೀಂದ್ರ. ಈಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್. ಈಗ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಂಪುಟ ವಿಸ್ತರಣೆ ಯಾವಾಗ ಅಂತ ಸಚಿವಾಕಾಂಕ್ಷಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಆದರೆ ಕಾದು ಕಾದು ಒಂದು ಕಡೆ ಸುಸ್ತಾಗಿದ್ರು. ಈಗ ನೋಡ್ತಾ ಹೋದ್ರೆ ಜುಲೈ 17ರ ಒಳಗೆ ಪಟ್ಟಿ ಫೈನಲ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಏನಿದೆ ಜುಲೈ 17 ಅಂತನ್ನುವಂತಹ ಆ ದಿನಾಂಕ, ಅಷ್ಟರೊಳಗಡೆ ಒಂದು ನಿರ್ಧಾರ ಮಾಡುವಂಥ ಒಂದು ಸಾಧ್ಯತೆಗಳಿಗೆ ಎಷ್ಟು ಕಂಡು ಬರ್ತಾ ಇದೆ? ಈಗ ನೋಡ್ತಾ ಹೋದ್ರೆ ವರಿಷ್ಠರನ್ನ ಭೇಟಿ ಆಗ್ತಾ ಇರೋದು, ಅಂದರೆ ಖರ್ಗೆ ಅವ್ರನ್ನ ಭೇಟಿ ಆಗಿರೋದು, ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಆಕಾಂಕ್ಷಿಗಳು ಹೋಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಈ ಚಟುವಟಿಕೆಗಳು ಗರಿಯದಿರೋದು ಏನು ಸೂಚನೆಯನ್ನ ಕೊಡ್ತಾ ಇದೆ ಅಂತ?
ಪ್ರತಿಮಾ, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣವನ್ನ ಮಾಡಿ ಬರೋಬ್ಬರಿ 42-43 ದಿನಗಳಾಗ್ತಾ ಬಂತು. ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ರೀತಿಯ ವಿಳಂಬ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಕಾರಣ ಗೊತ್ತಿದ್ದು ವಿಳಂಬ ಆಗ್ತಿದ್ರೆ, ವಿಳಂಬದ ಹಿನ್ನೆಲೆಯ ಕಾರಣಗಳು ಗೊತ್ತಿದ್ರೆ ಅದು ಒಂದು ಲೆಕ್ಕ. ಆದ್ರೆ ಈ ವಿಳಂಬದ ಹಿನ್ನೆಲೆಯ ಕಾರಣಗಳು ಯಾರಿಗೂ ಕೂಡ ಗೊತ್ತಾಗ್ತಾ ಇರೋದ್ರಿಂದಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳ ಕಾದು ಕಾದು ಹೈರಾಣ ಆಗ್ತಾ ಇದ್ದಾರೆ. ದೆಹಲಿಯಲ್ಲಿ ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಭೇಟಿಗೆ ಲಭ್ಯರಿರಲಿಲ್ಲ. ಅವರು ವಿದೇಶ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಈಗ ನಿನ್ನೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜುಲೈ 17ಕ್ಕೆ ಅವರ ಅಧಿಕೃತ ಕಾರ್ಯಕ್ರಮ ನಿಗದಿಯಾಗಿದೆ. ಅವರು ಡೆಹ್ರಾಡೂನ್ನಲ್ಲಿ ಒಂದು ಛಾತ್ರೋಂಕಿ ಗೂಂಜ್ ಅನ್ನುವಂತ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಂದೇಶ ಬರಬಹುದು, ಕ್ಯಾಬಿನೆಟ್ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರು ಅಧಿಕೃತವಾದಂತಹ ಒಂದು ಗ್ರೀನ್ ಸಿಗ್ನಲ್ ನ ಕೊಡಬಹುದು ಅನ್ನುವಂತ ನಿರೀಕ್ಷೆ ಈಗ ಗರಿಗೆದರಿದೆ. ಇದೇ ಕಾರಣಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಕಾದು ಕಾದು ದೆಹಲಿಯ ಕಡೆ ಮುಖ ಮಾಡಿ ನಿಂತಿದ್ದಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಬ್ಬೊಬ್ಬರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ, ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ತೆರಳುತ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನೇ ಇಟ್ಕೊಳ್ಳಲಾಗಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಿಂದ ಸಂದೇಶ ಬರಬಹುದು ಅನ್ನುವಂತ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ದೆಹಲಿಯಿಂದ ಮೆಸೇಜ್ ಬರಬಹುದು, ಅದಾದ ಬಳಿಕ ತಾವು ದೆಹಲಿಗೆ ತೆರಳಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗಿ ಚರ್ಚೆಯನ್ನು ನಡೆಸಬಹುದು ಅನ್ನುವಂಥ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ಈ ವಿಳಂಬದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದಾಗಿ ಯಾವಾಗ ಸಂದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ 13 ಜನ ಸಚಿವರ ತಂಡವನ್ನು ಕಟ್ಟಿಕೊಂಡು ಜಿಲ್ಲಾ ಪ್ರವಾಸವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ರಾಜ್ಯದಲ್ಲಿ ಬರ ಕಾಣಿಸ್ಕೊಂಡಿದೆ, ಬೇರೆ ಬೇರೆ ಭಾಗದಲ್ಲಿ ನಿರೀಕ್ಷೆಯ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ, ಶಿಕ್ಷಣ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳೇ ತೆಗೆದುಕೊಳ್ಬೇಕಾಗಿದೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ 13 ಜನ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಸಹಜವಾದಂತಹ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜೊತೆಗೆ ಇನ್ನಷ್ಟು ವಿಳಂಬ ಆಗಿದ್ದೆ ಆದರೆ ಆಗಸ್ಟ್ 6 ಅಥವಾ ಆಗಸ್ಟ್ 3ರ ಆಸುಪಾಸಿನಲ್ಲಿ ಸದನ ಕೂಡ ಪ್ರಾರಂಭ ಆಗಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡ್ಕೊಳ್ಳದೆ ಹೋದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ಕೂಡ ಇದನ್ನೊಂದು ಆಡಳಿತವಾದಂತಹ ವೈಫಲ್ಯ ಅನ್ನುವಂತ ಟೀಕೆಯನ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈ ಕ್ಷಣ ಆ ಕ್ಷಣ ಅಂತೇಳಿ ದೆಹಲಿಯ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕ್ಲಿಯರ್ ಆದಂತಹ ಮೆಸೇಜ್ ಬರುವುದು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಳ್ಳಲಾಗಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಗಜಪ್ರಸವದ ರೀತಿಯಲ್ಲಿ ಆಗ್ತಾ ಇದೆ. ಪ್ರತಿಮಾ. ಎಸ್ ಪ್ರಸನ್ನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟರು ಆಕಾಂಕ್ಷಿಗಳು. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡರು, ರಾಜೇಗೌಡರು ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ವಾರದಲ್ಲಿ ದೆಹಲಿಗೆ ಭೇಟಿ ನೀಡುವಂತಹ ನಿರೀಕ್ಷೆಗಳಿದೆ.